ಓಕೆ ಮಿತಾ ಅವರೇ, ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೇಳ್ತಾ ಇದ್ದಾರೆ ಮುಹೂರ್ತ ಇದೆಲ್ಲವೂ ಕೂಡ ನೋಡಬೇಕಾದ್ರೆ ಯಾವುದೋ ಒಂದು ಸಮಯ ಸಾಕು, ನಿಮಗೆ ಎಲ್ಲವನ್ನ ಕೂಡ ನೋಡ್ಬೇಕಂತ ಏನಿಲ್ಲ ಅಂತ. ಬಟ್ ಆರ್ಯವರ್ಧನ್ ಅವ್ರು ಹೇಳೋ ಪ್ರಕಾರ ಯಾವ ದಿನಾಂಕದಲ್ಲಿ ನೀವು ಯಾವ ಟೈಮಲ್ಲಿ ಮಾಡಿದ್ರು ಕೂಡ ವರಮಹಾಲಕ್ಷ್ಮಿ ಅಷ್ಟು ಸರಿಯಾಗಿಲ್ಲ ಹಬ್ಬ ಅಂತ. ಬಟ್ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದೇ ಒಳ್ಳೇದಾಗ್ಲಿ ಅಂತ, ಕೆಟ್ಟದ್ದೆಲ್ಲವೂ ಕೂಡ ದೂರ ಆಗಲಿ, ನಮಗೆ ಸಿಗಬೇಕಾಗಿರುವಂಥ ವರಗಳು ಸಿಗಲಿ ಅನ್ನೋ ಕಾರಣಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಬಟ್ ಹಬ್ಬ ಆಚರಣೆಗೂ ಕೂಡ ದಿನಗಳು ಸರಿ ಇಲ್ಲ ಅಂದ್ರೆ ಹೇಗೆ ಅಂತ ನನ್ನ ಪ್ರಕಾರ ನೋಡಿ, ಆದಷ್ಟು ಈ ಕರ್ನಾಟಕದಲ್ಲಿ 6 ಕೋಟಿ ಜನ ಆಯ್ತಾ, ಅಷ್ಟು ಜನನು ಈ ಒಂದು ಹಬ್ಬಕ್ಕೆ, ಅದರಲ್ಲೂ ಹೆಣ್ಣು ಮಕ್ಕಳು ಈ ವರ್ಷಕ್ಕೆ ಒಂದು ಸತಿ ಬರೋ ಈ ಹಬ್ಬಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಅದಕ್ಕೆ ಏನೇನ್ ಬೇಕು ಎಲ್ಲಾ ತರ ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಕಾರಣಾಂತರದಿಂದ ಅವತ್ತು ಮಾಡೋಕ್ಕಾಗಲ್ಲ. ಕೆಲವ್ರು ಲೇಡೀಸ್ ಪ್ರಾಬ್ಲಮ್ ಇರ್ಬೋದು, ಮನೇಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇರ್ಬೋದು, ಮಾಡೋಕ್ಕಾಗದಿದ್ದಾಗ ಬರೋ ವಾರಕ್ಕೆ ಅದನ್ನ ಶಿಫ್ಟ್ ಮಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಶುಕ್ರವಾರಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅದು ಯಾಕೆ ಅಂದ್ರೆ ಏನೋ ಸಮ್ ಪ್ರಾಬ್ಲಮ್, ಓಕೆನಾ? ಸೊ ಎಲ್ಲರಿಗೂ ಎಲ್ಲರ ಮನೇಲೂ ನೋಡಿ ಏನು ದಿನ ಬಂದಿರುತ್ತೆ ಅದೇ ದಿನ ಪ್ರಾಮುಖ್ಯತೆನ ಹೊಂದಿರುತ್ತೆ. ಇವಾಗ ನಾವು ಡೇಟು ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟು ಜನಕ್ಕೆ ಅದು ಚೆನ್ನಾಗಿರಲ್ಲ? ಎಲ್ಲರಿಗೂ ಅಲ್ಲ. ಇವಾಗ ನಾವು ನಮ್ಮ ಡೇಟ್ ಆಫ್ ಬರ್ತ್ ಇವಾಗ 8ನೇ ತಾರೀಕು ಹುಟ್ಟಿರೋರು ಎಷ್ಟು ಜನ ಸಾಧಿಸಿಲ್ಲ? ನನ್ನ ಪ್ರಕಾರ ಇವಾಗ ನನ್ನ ಬಾಯಲ್ಲಿ ಒಂದು 3-4 ಜನ ಹೆಸರು, ಓಕೆನಾ? ನಾವು ಹಿಸ್ಟ್ರಿ ತೆಗೆದ್ರೆ ಎಷ್ಟೊಂದು ಜನ ಬರುತ್ತೆ. ಯಶ್ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಅವರೆಲ್ಲ ಯಾವ ಮಟ್ಟದಲ್ಲಿದ್ದಾರೆ? ತುಂಬ ಕಷ್ಟಪಟ್ಟೆ ತಾನೇ ಮೇಲೋಗಿರ್ತಾರೆ. ಸೊ ಹಾಗೆ ಡೇಟು ಇಂಪಾರ್ಟೆಂಟ್ ಅಲ್ಲ. ನ್ಯೂಮರಾಲಜಿ ಅಂತ ನೋಡಿದಾಗ ನಾವು ಅದು ಏನಿದ್ರು ನಮ್ಮ ಒಂದು ದಿನ ಬಳಕೆಗೆ, ನಮ್ಮ ನಂಬರ್ಗೆ, ಅದು ಕೂಡ ತುಂಬ ಜನಕ್ಕೆ ಇವಾಗ ಹುಟ್ಟಿರೋ ಡೇಟ್ ಮೇಲೆ ಹೋಗುತ್ತೆ. ಕೆಲವ್ರಿಗೆ 8ನೇ ತಾರೀಕೆ ತುಂಬ ಅವರ ಡೇಟ್ ಆಫ್ ಬರ್ತ್ಗೆ, ಆ ಡೇಟಲ್ಲಿ ಹುಟ್ಟಿರೋರಿಗೆ ಅದೇ ಅವ್ರಿಗೆ ಸಕ್ಸಸ್ ನಂಬರು. ಸೊ ಅದನ್ನೇ ಅವ್ರು ಫಾಲೋ ಮಾಡಬೇಕಾಗುತ್ತೆ. ಅದು ಯಾವತ್ತೇ ಬಂದರೂ ಆ ನಂಬರ್ನೇ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಸೊ ಜ್ಯೋತಿಷ್ಯ ನಮಗೆ ಮೇಯ್ನ್ ಏನು ಅಂತಂದರೆ ಏನು ಬಂದಿರುತ್ತೆ ದಿನ, ಆ ದಿನದ ನಕ್ಷತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಕ್ಷತ್ರಕ್ಕೆ ಆ ದಿನದ ಲಗ್ನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಗ್ನ ಅಂತಂದರೆ ನಾವೊಂದು ಕುಂಡಲಿ ಹಾಕಿ ನೋಡಿದಾಗ ಗ್ರಹಗಳು ಎಲ್ಲೆಲ್ಲಿರುತ್ತೆ, ಯಾವ ಲಗ್ನದಲ್ಲಿ ನಾವು ಪೂಜೆ ಮಾಡ್ಬೋದು. ಒಂದು ದಿನದಲ್ಲಿ ಕೆಟ್ಟ ಸಮಯನೂ ಇರುತ್ತೆ, ಒಳ್ಳೆಯ ಸಮಯನೂ ಇರುತ್ತೆ. ಆ ಕೆಟ್ಟ ಸಮಯನ ಬಿಟ್ಟು, ಕೆಟ್ಟ ಟೈಮ್ನ ಬಿಟ್ಟು ನಾವು ಆ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿದಾಗ ಅದು ನಮಗೆ ಫಲವನ್ನು ಕೊಡುತ್ತೆ. ಅದರಲ್ಲೂ ಹೆಣ್ಮಕ್ಳು ತುಂಬ ಭಕ್ತಿಯಿಂದ ಪೂಜೆ ಮಾಡಿದಾಗ, ಅವತ್ತಿಗೆ ಏನು ಬೇಕು ಅನ್ನೋದನ್ನು ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡಿದಾಗ ತುಂಬ ಫಲವನ್ನು ಕೊಡುತ್ತೆ. ಇದಕ್ಕೆ ನನ್ನ ಪ್ರಕಾರ ನೋಡಿ, ಅದೇ ಹಿಂದಿನ ದಿನ ನಾವು ಯಾವತ್ತು ಎಲ್ಲರೂ 8ನೇ ತಾರೀಕು ಹಬ್ಬ ಮಾಡ್ತೀವಿ ಅಂದರೆ 8ನೇ ತಾರೀಕೆ ಯಾರು ಎಲ್ಲ ಪ್ರೊಸೀಜರ್ ಮಾಡ್ಕೊಳ್ಳೋದಿಲ್ಲ. ಅದ್ರ ಹಿಂದಿನ ದಿನ 7ನೇ ತಾರೀಕು ಪ್ರತಿಯೊಂದನ್ನು ಮಾಡ್ಕೊಳ್ತಾ ಬರ್ತೀವಿ. ಇಡೀ ರಾತ್ರಿ ಜಾಗರಣೆ ಇದ್ದು ಉಪವಾಸ ಇದ್ದು ಹೆಣ್ಣು ಮಕ್ಕಳು ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬಕ್ಕೆ ಆ 6ನೇ ಅದು ಟೋಟಲ್ ಮಾಡಿದಾಗ 6 ಬರುತ್ತೆ, 6 ಬರುತ್ತೆ. ಹಿಂದಿನ ದಿನ 7, ಅವತ್ತಿನ ನಕ್ಷತ್ರ ಶುಕ್ರನ ನಕ್ಷತ್ರ ಬರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 8ನೇ ತಾರೀಕು ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡಿ ಆ 8ನೇ ತಾರೀಕು ಏನು ಮಾಡ್ತೀವಿ ಹೇಳಿ, ಒಂದೇ ಒಂದು ಮುಹೂರ್ತಕ್ಕೆ ಕಾಯ್ತಾ ಇರ್ತೀವಿ. ಆ ಶುಭ ಮುಹೂರ್ತದಲ್ಲಿ ನಾವು ಕಳಸವನ್ನು ಸ್ಥಾಪನೆ ಮಾಡ್ತೀವಿ. ಅದಕ್ಕೆ ಮುಂಚೆ ಎಲ್ಲ ತಯಾರಿ ಕೂಡ ನಾವು ಈ 7ನೇ ತಾರೀಕೆ ಮಾಡ್ಕೊಂಡಿರ್ತೀವಿ. ಟೋಟಲ್ 6 ಬರೋದು ನ್ಯೂಮರಾಲಜಿ ಪ್ರಕಾರ ತುಂಬ ಅದೃಷ್ಟದ ನಂಬರು. 6ನೇ ತಾರೀಕು ಅವರು ಹುಟ್ಟಿರೋದಕ್ಕಿಂತ ಎಲ್ಲ ಟೋಟಲ್ ಮಾಡಿದಾಗ 6 ಏನು ಬರುತ್ತೆ ಎಂಡಿಂಗು, ಅದು ತುಂಬ ಯೋಗ ಕೊಡೋದು, ಅದೃಷ್ಟ ಕೊಡೋದು, ಲಕ್ಕಿ ಅಂತ ಹೇಳ್ತೀವಿ. ಸೊ ಈ ನಮ್ಮ ತಯಾರಿ ಎಲ್ಲ ಆ ಲಕ್ಕಿ ಡೇಟು, ಲಕ್ಕಿ ಶುಕ್ರ ನಕ್ಷತ್ರದಲ್ಲೇ ಆಗೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಅಲ್ಲ, ಡೇಟು ನಂಬರು ಚೆನ್ನಾಗಿಲ್ಲ ಅಂದಿರೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ 8ನೇ ತಾರೀಕು ನಮ್ಮ ಒಂದು ಮುಹೂರ್ತದ ಪ್ರಕಾರ ಹಬ್ಬ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಅವ್ರ ಪ್ರಕಾರ ನೀವು ಎಲ್ಲೇ ಇರಿ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳ್ತೀನಿ. 8ನೇ ತಾರೀಕು ಯಾರಿಗಾಗಲ್ವೋ ಅವ್ರು 15ನೇ ತಾರೀಕಾಗಿ 4 ವಾರನೂ ಬಿಟ್ಟು ಹಬ್ಬ ಮಾಡಕ್ಕೆ ಮತ್ತೆ ಇನ್ನೊಂದು ಶ್ರಾವಣ ಮಾಸ ಬರಲ್ಲ. ಹಾಗಾಗಿ ಸೊ 8ನೇ ತಾರೀಕು ಮಾಡೋರೆಲ್ಲ 8ನೇ ತಾರೀಕು ಮಾಡಿ. ಚೆನ್ನಾಗಿದೆ, ನನ್ನ ಪ್ರಕಾರ ಚೆನ್ನಾಗಿದೆ. ನಾವು ಒಳ್ಳೆ ಮುಹೂರ್ತವನ್ನು ಕೊಡ್ತಾ ಇದ್ದೀವಿ. ಆ ಒಂದು ಮುಹೂರ್ತವನ್ನು ತಗೊಳ್ಳಿ. ಮತ್ತು ಗುರು ಶುಕ್ರ ಒಟ್ಟಿಗೆ ಇರೋದು ಈ ವರ್ಷ ಅದು ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ನಮ್ಮೆಲ್ಲರ ನಂಬಿಕೆ ಅಂದ್ರೆ ಬಹಳ ಶ್ರದ್ಧಾ ಭಕ್ತಿಯಿಂದ ನಾವು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರೆ ಅದೇ ಒಳ್ಳೇದು. ಅದು ಎಲ್ಲೇ ಇರಬಹುದು. ಆಮೇಲೆ ಇನ್ನೊಂದೇನು ಅಂದ್ರೆ ಸಾಲ ಸೋಲ ಮಾಡ್ಕೊಂಡು ಮಾಡಬೇಡಿ. ಅದ್ರ ಬಗ್ಗೆ ನಾನು ಮಾತನಾಡ್ಲೇಬೇಕು. ಈ ವರಮಹಾಲಕ್ಷ್ಮಿ ಅಂತ ಅಂದ್ರೆ ಭಕ್ತಿ ಭಾವಕ್ಕಿಂತ ಅದು ಆಡಂಬರ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಯಾಕೆ ಆ ರೀತಿ ತಪ್ಪು ಕಲ್ಪನೆ ಜನರಲ್ಲಿ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ಮಂಜುಳಾ ಅವರೇ ನಮಸ್ತೆ. ಮಂಜುಳಾ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದೆಯಾ ತಮ್ಗೆ? ನಮಸ್ತೆ, ಕೇಳಿಸ್ತಾ ಇದೆ. ಮಾತಾಡಿ ಮಂಜುಳಾ ಅವರೇ. ಏನಾದ್ರೂ ಪ್ರಶ್ನೆ ಇದೆಯಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ? ಇದು ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. ದೇವ್ರು ಕೂರ್ಸೋದು ಹೇಗೆ, ಅದರ ವಿಧಿವಿಧಾನ ಹೇಗಿರುತ್ತೆ, ಎಷ್ಟು ಗಂಟೆಗೆ ಕೂರ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ.
ಓಕೆ ಮೇಡಮ್ ನಮಸ್ಕಾರ. ಹೇಳಿ ಸುರೇಶ್ ಸರ್, ನೀವು ಮಾತಾಡ್ತೀರಾ? ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮದು ಮನೆ ದೇವ್ರು ಯಾವುದು ಮೇಡಮ್? ತಿರುಪತಿ ವೆಂಕಟರಮಣ ಸ್ವಾಮಿ. ತಿರುಪತಿ, ವೆರಿ ವೆರಿ ನೈಸ್. ಸೊ ಫಸ್ಟ್ ಟೈಮ್ ಅಂತ ಏನಿಲ್ಲ, ಇದು ನೀವು ತಿರುಪತಿ ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ಯಾವಾಗಲೂ ಲಕ್ಷ್ಮೀ ವೆಂಕಟೇಶ್ವರ ಜೊತೆಯಲ್ಲೇ ಇರ್ತಾರೆ. ಸೊ ಲಕ್ಷ್ಮೀ ವೆಂಕಟೇಶ್ವರ ನಿಮಗೆ ಸಾಕಷ್ಟು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಕೊಡಲಿ ಅಂಥೇಳಿ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಶುಭವನ್ನು ಹಾರೈಸ್ತಾ ನೀವು ಕಾರ್ಯಕ್ರಮ ನೋಡ್ತಾ ಇರಿ. ಈ ಕಾರ್ಯಕ್ರಮದಲ್ಲಿ ನಾವು ಆ ಪೂಜೆ ವಿಧಾನಗಳನ್ನು ಹೇಗೆ ಮಾಡಬೇಕು, ಲಕ್ಷ್ಮಿಗೆ ಏನು ಪ್ರೀತಿ, ಯಾವ ರೀತಿ ಆಗಿರತಕ್ಕಂಥ ಪೂಜೆಯನ್ನು ಮಾಡಬೇಕು, ಅಲ್ಲಿ ಲಗ್ನಗಳಲ್ಲಿರ್ತವೆ, ಚರ ಲಗ್ನ, ಸ್ಥಿರ ಲಗ್ನ, ದಿಸವ ಲಗ್ನ ಅಂತ 3 ಲಗ್ನಗಳಿರ್ತವೆ. ಯಾವ ಲಗ್ನದಲ್ಲಿ ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನು ಕೂರಿಸಿದ್ರೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಅಮ್ಮನವ್ರು ಇರ್ತಾರೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ. ಖಂಡಿತ ಮಂಜುಳಾ ಅವರೇ, ಅದರ ಬಗ್ಗೆ ಮಾಹಿತಿ ಖಂಡಿತ ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಮೊದಲ ಸಲ ಅಂತ ಅವ್ರು ಪ್ರಶ್ನೆ ಮಾಡಿದ್ರು, ಮೊದಲ ಸಲ ಅಂತ ಏನಿಲ್ಲ, ಕೂರಿಸಬಹುದು ಅಂತ ಅವ್ರು ಹೇಳ್ತಿದ್ದಾರೆ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ಇದ್ದಾರೆ, ಸಿದ್ದರಾಜು ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ಸಿದ್ದರಾಜು ಅವರೇ, ನಿಮ್ಮ ಪ್ರಶ್ನೆ ಮೋಸ್ಟ್ಲಿ ನಿಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳ ಪರವಾಗಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಹೇಗೆ, ಶ್ರಾವಣ ಮಾಸಕ್ಕೆ ಸಂಬಂಧಪಟ್ಟಂತೆ, ಅಥವಾ ನಿಮ್ಗೆ ಪ್ರಶ್ನೆ ಇದೆಯಾ? ನಮ್ದು ಪ್ರಶ್ನೆ ಇದೆ ಮೇಡಮ್. ಓಕೆ, ಕೇಳಿ. ನನ್ನ ಹೆಸರು ಸಿದ್ದರಾಮ್ ಅಂದ್ಬಿಟ್ಟು, ನಂದು ಇನ್ನೂ ಮದುವೆ ಆಗಿಲ್ಲ. ಓಕೆ. ನಮ್ದು ರಾಶಿ ಮಕರ ರಾಶಿ, ಉತ್ತರಾಷಿ ನಕ್ಷತ್ರ. ಅಲ್ಲಿಂದ ನಮ್ ಮದುವೆ ಈಗ ಇನ್ನೂ ಆಗಿಲ್ಲ. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಈಗ ಅಂದ್ರೆ ಶ್ರಾವಣ ಮಾಸ ಉತ್ತಮನ ನಿಮಗೆ ಅಂತ ನೀವು ಕೇಳ್ತಾ ಇದ್ದೀರಾ, ಅಂದ್ರೆ ಇದೆಲ್ಲದಕ್ಕೂ ಕೂಡ ಕೇಳ್ತಾ ಇರ್ಬೋದು. ಬಟ್ ಶ್ರಾವಣ ಮಾಸ ಸಂಬಂಧಪಟ್ಟಂತೆ ಸರ್, ತಮ್ಮ ಹೆಸರು ಎಲ್ಲಿದೆ ಸರ್? ತಾವು ಮಾತಾಡ್ತೀರಿ, ಎಲ್ಲಿಂದ, ಯಾವ ಊರಿಂದ? ಬಾಲ್ಕೋಟೆಯಿಂದ. ಓ, ಬಾಗಲಕೋಟೆ. ಜನಕ್ಕೆಲ್ಲ ಶುಭ ಆಗ್ಲಿ ಕಾರ್ಯಕ್ರಮದ ಮುಖಾಂತರ. ಈಗ ತಾವು ಕೇಳ್ತಿದ್ರಿ ಮದುವೆ ಆಗಿಲ್ಲ ಅಂತ. ಈಗೇನು ಸಮಯ ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮದಲ್ಲಿ ಒಂದು ಸಮಯ, ಒಂದು ವಿಧಿವಿಧಾನವನ್ನು ಹೇಳ್ತಾ ಹೋಗ್ತೀವಿ. ಸೊ ನೀವು ಆ ವಿಧಿವಿಧಾನವನ್ನು ಕೇಳಿಕೊಂಡು ಆ ಕಾರ್ಯಕ್ರಮವನ್ನ ವೀಕ್ಷಿಸಿ ಕೊನೆಯದಾಗಿ ನೀವೆಲ್ಲ ಬರೆದಿಟ್ಕೊಳ್ಳಿ. ಸಂಬಂಧಪಟ್ಟಂತೆ ದಿನಾಂಕ ಎಲ್ಲ ಹೇಳಲ್ಲ, ಬದಲಾಗಿ ಹಬ್ಬಕ್ಕೆ ಅದಕ್ಕಿಂತ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿ ನಿಮಗೆ ಖಂಡಿತವಾಗಿ ಮದುವೆ ಆಗತ್ತೆ. ನಾವೇನ್ ಹೇಳ್ತಾ ಇದೀವಿ, ಕಾರ್ಯಕ್ರಮವನ್ನು ನೋಡಿ ಸಮಯ ಹೇಳ್ತೀವಿ, ವಿಧಿವಿಧಾನ ಹೇಳ್ತೀವಿ, ಅದನ್ನ ಪಾಲನೆ ಮಾಡಿ ಮುಂದಿನ ವರ್ಷ ನೀವೇ ನಮ್ಮ ಟಿವಿಗೆ ಕಾಲ್ ಮಾಡಿ ನೀವು ಹೇಳ್ತೀರಿ ಮದುವೆ ಆಗಿದೆ. ಅವ್ರು ಕೇಳಲ್ಲ ಅನ್ಸುತ್ತೆ, ಅವ್ರ ವೈಫ್ ಕರೆ ಮಾಡಿ ಕೇಳ್ತಾರೆ ಹೆಂಗ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ.